ನೀವು ನೋಡ್ತಾ ಇದ್ದೀರಾ ಹರೀಶ್ ಶಾನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು, ಹಾಗೆ ಈ ಪ್ಲೇ ಸ್ಟೋರ್ ಮಾರ್ಕೆಟ್ ನಲ್ಲಿ ಒಂದು ಹೊಸ ಆಪ್ ಸುದ್ದಿ ಮಾಡ್ತಿದೆ ಅಂತ ಹೇಳ್ಬೋದು. ಇವಾಗಂತೂ ಈ ಆಪ್ ಎಲ್ಲೆಡೆ ವೈರಲ್ ಆಗ್ತಿದೆ. ನೀವಂತೂ ದಿನ ದಿನ ನೋಡ್ತಿರ್ಬೋದು ಈ ಆಪ್ ನ. ಈಗಾಗಲೇ ಗೂಗಲ್ ನಲ್ಲಿ ಕೂಡ ಇದನ್ನ ಆಡ್ ಮಾಡಿದ್ದಾರೆ. ಹಾಗೆ ಇದು ಈ ಆಪ್ ಮೇಡ್ ಇನ್ ಇಂಡಿಯಾ ಆಗಿರುತ್ತೆ. ವಾಟ್ಸಪ್ ಗೆ ಒಂದು ಟಕ್ಕರ್ ಕೊಡೋ ತರ ಒಂದು ಈ ಆಪ್ ನ ಬಿಲ್ಡ್ ಮಾಡಿದಾರೆ ಅಂತ ಹೇಳ್ಬೋದು ನಾವು. ಇದು 2021ರಲ್ಲೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಗೌರ್ಮೆಂಟ್ ಇವಾಗ ಪುಷ್ ಮಾಡ್ತಾ ಇದೆ ಈ ಆಪ್ ಬಗ್ಗೆ. ಈ ಆಪ್ ಬಗ್ಗೆ ಹೇಳೋದಾದ್ರೆ ಇದು ತುಂಬಾನೇ ಒಂದು ಯುನಿಕ್ ಆಗಿರೋ ಆಪ್ ಅಂತ ಹೇಳ್ಬೋದು. ಹಾಗೆ ಇದು ಒಂದು ತಮಿಳುನಾಡಿನ ಚೆನ್ನೈ ಕಂಪನಿ ಆಗಿದೆ. ಇದು ಇವರ ಎರಡನೇ ಒಂದು ವೈರಲ್ ಆಪ್ ಆಗಿದೆ ಅಂತ ನೋಡ್ಬೋದು ನಾವಿಲ್ಲಿ. ಅರಟೈ ಅರಟೈ ಅಂದ್ರೆ ಏನು? ನಾನು ಕೂಡ ಗೂಗಲ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನೋಡಿದೆ. ಅರಟೈ ಮೀನಿಂಗ್ ಇಲ್ಲಿ ಕ್ಯಾಶುವಲ್ ಚಾಟ್ ಅಂತ ಬರ್ತಾ ಇದೆ. ಇದಕ್ಕೆ ಗವರ್ಮೆಂಟ್ ಕೂಡ ಇಲ್ಲಿ ಸಪೋರ್ಟ್ ಮಾಡ್ತಿದೆ ಅಂತ ಹೇಳ್ಬೋದು. ಇವಾಗ 2021ರಲ್ಲಿ ಸ್ಟಾರ್ಟ್ ಆಗಿತ್ತು, ಆದ್ರೆ ಇವಾಗ ಸಪೋರ್ಟ್ ಮಾಡ್ತಿದೆ ಅಂತ ಹೇಳ್ಬೋದು ಗವರ್ಮೆಂಟ್. ಗೈಸ್, ಈ ಆಪ್ ನ ಲಿಂಕ್ ಬೇಕಾದ್ರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆಯಲ್ಲ ಅದರಲ್ಲಿ ಕೆಳಗೆ ಹಾಕಿಡ್ತೀನಿ. ಅದೇ ರೀತಿ ನೀವು ಡೈರೆಕ್ಟ್ ಆಗಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಗೈಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಹಾಗೆ ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದ್ರೆ ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮೊದಲೇ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳಿದ ತಕ್ಷಣ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸರ್ಚ್ ಮೇಲೆ ಅರಟೈ ಅಂತ ಟೈಪ್ ಮಾಡಿ, ಆಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ಬರುತ್ತಲ್ವಾ ಅರಟೈ ಮೆಸೆಂಜರ್ ಅಂತ, ಇದೇ ಆ್ಯಪ್ ಆಗಿರತ್ತೆ. ನೋಡ್ಬೋದು ಅರಟೈ ಮೆಸೆಂಜರ್ ಇದೆ ಹೊಸ ಆ್ಯಪ್. ಇದರ ರೇಟಿಂಗ್ ನೋಡ್ಬೋದು, ಇಲ್ಲಿ 4.8 ರೇಟಿಂಗ್ ಇದೆ. 50 ಲಕ್ಷ ಮಂದಿ ಡೌನ್ಲೋಡ್ಸ್ ಅನ್ನ ಈಗಾಗಲೇ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ರೇಟಿಂಗ್ ಕೂಡ ನೋಡ್ಬೋದು. ಮೆಟಾ ಪ್ರೋಗ್ರಾಮ್ ಕೂಡ ಇದೆ, ಇಲ್ಲಿ ನೀವು ಕೂಡ ಜಾಯಿನ್ ಆಗ್ಬೋದು. ಇಲ್ಲಿ ಈ ಆ್ಯಪ್ನ ನಾವು ಇಲ್ಲಿ ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಳ್ಳಿದ ತಕ್ಷಣ ಈ ತರ ಇಂಟರ್ಫೇಸ್ ಬರುತ್ತೆ. ಅಗ್ರಿ ಅಂಡ್ ಕಂಟಿನ್ಯೂ ಅಂತ ಬರುತ್ತೆ. ನೋಡ್ಬೋದು, ಅಗ್ರಿ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಈ ತರ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಆ್ಯಡ್ ಮಾಡಬೇಕಾಗತ್ತೆ. ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತಲ್ವಾ, OTP ಹಾಕಿದ್ರೆ ಇದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಾವು ಮೊದಲಿಗೆ ಮೊಬೈಲ್ ನಂಬರ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಇವಾಗ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು, ನಾ ಮೊಬೈಲ್ ನಂಬರ್ನ ಆ್ಯಡ್ ಮಾಡ್ಕೊಂಡೆ. ಇಲ್ಲಿ ಸೆಂಡ್ OTP ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTP ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ನೋಡಿ, ನೆಕ್ಸ್ಟ್ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಸರಿ ಇದೆ ಅಂತ ಮೊದಲು ನೀವು ನೋಡಬೇಕು. ಸರಿ ಇಲ್ಲ ಅಂತ ಇದ್ರೆ ಇಲ್ಲಿ ನೀವು ಎಡಿಟ್ ಇದೆಯಲ್ವಾ, ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊಬೈಲ್ ನಂಬರ್ನ ಸರಿ ಟೈಪ್ ಮಾಡಿ. ಸರಿ ಇದ್ರೆ ಇಲ್ಲಿ ಎಸ್ ಅಂತ ಟೈಪ್ ಮಾಡಿ. ಇವಾಗ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಈ ನಂಬರ್ ಇದೆಯಲ್ಲ ಇದಕ್ಕೊಂದು OTP ಬರುತ್ತೆ. ನೋಡ್ಬೋದು, ಇಲ್ಲಿ ನಂದು OTP ಇವಾಗ ಇನ್ನೊಂದು ಮೊಬೈಲಿಗೆ ಬರುತ್ತೆ. OTP ನ ಇಲ್ಲಿ ಹಾಕೊಳ್ತೀನಿ. ಇವಾಗ ಚೆಕ್ ಮಾಡ್ತೀನಿ. ಇವಾಗ OTP ನಂದು ಇವಾಗ OTP ಬಂತು. ಇವಾಗ ಇಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ 7 ನಂಬರ್ OTP ಬರುತ್ತೆ. ಮೇಲೆ ನೋಡಿ ಹಾಕೊಂಡೆ ಇವಾಗ OTP ಹಾಕೊಳ್ಳಿದ ತಕ್ಷಣ ಇಲ್ಲಿ ವೆರಿಫೈ ಇದೆಯಲ್ಲ, ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ನೇಮ್ ಅನ್ನ ಹಾಕ್ಬೇಕಾಗತ್ತೆ. ಇಲ್ಲಿ ನೀವು ನಿಮ್ದು ಏನ್ ನೇಮ್ ಇದೆಯೋ ಆ ನೇಮ್ನ ಹಾಕಬೇಕಾಗತ್ತೆ. ನಾ ಇಲ್ಲಿ ಸಿಂಪಲ್ ಆಗಿ ನನ್ನ ಹೆಸರನ್ನ ಟೈಪ್ ಮಾಡ್ಕೊಳ್ತೀನಿ, ಹರೀಶ್ ಹನಿ ಅಂತ. ನೋಡಿ, ನಾನು ಟೈಪ್ ಮಾಡ್ಕೊಂಡೆ. ಇವಾಗ ಇಲ್ಲಿ ನೀವು ಫೋಟೋ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಾಂದ್ರೆ ಇಲ್ಲಿ ಆಪ್ಷನಲ್ ಆಗಿರುತ್ತೆ. ಇದು ಬೇಕಿದ್ರೆ ಫೋಟೋ ಕೂಡ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಫೋಟೋ ಆ್ಯಡ್ ಮಾಡ್ಕೊಳ್ತೀನಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಅಲೋ ಕೊಡಿ. ನಾವೊಂದು ಸಿಂಪಲ್ ಆಗಿರೋ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ತೀನಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಅಪ್ಲೋಡ್ ಆಯಿತು. ಇಷ್ಟು ಬೇಗನೆ ಅಪ್ಲೋಡ್ ಆಯಿತು. ತುಂಬಾನೇ ಫಾಸ್ಟ್ ಇದೆ ಅಂತ ಹೇಳ್ಬೋದು. ಈ ಆ್ಯಪ್ ವಾಟ್ಸಪ್ಗಿಂತ ಫಾಸ್ಟ್ ಇದೆ. ಇಲ್ಲಿ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ 2 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ನಿಮಗೆ, ಕಂಟಿನ್ಯೂ ಮತ್ತೆ ಸ್ಕಿಪ್. 2 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬರುತ್ತೆ, ಅಲೋ ಅರಟೈ ಟು ಆಕ್ಸೆಸ್ ಯುವರ್ ಕಾಂಟ್ಯಾಕ್ಟ್ ಅಂತ ಬರುತ್ತೆ. ಇಲ್ಲಿ ಅಲೋ ಕೊಡಿ. ಅಲೋ ಕೊಟ್ಟಾದ ತಕ್ಷಣ ನಿಮ್ದು ಇಲ್ಲಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನಿಮ್ದು ಅರಟೈ ಇದೆಯಲ್ವಾ, ಅರಟೈ ಆ್ಯಪ್ ನಿಮ್ದು ಕ್ರಿಯೇಟ್ ಆಗಿಬಿಡುತ್ತೆ. ಇಲ್ಲಿ ತುಂಬಾನೇ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಸ್ಟೋರೀಸ್ ಹಾಕ್ಬಹುದು ನೀವು. ಸೇಮ್ ವಾಟ್ಸಪ್ ತರನೇ ಇರುತ್ತೆ. ಇಲ್ಲೂ ಕೂಡ
ಸ್ಟೋರೀಸ್ ಹಾಕ್ಬೋದು, ಇಲ್ಲಿ ಮೀಟಿಂಗ್ ಕೂಡ ಮಾಡ್ಬೋದು. ಜಾಯಿನ್ ಮೀಟ್ ನಾವು ತುಂಬಾನೇ ಆಪ್ಷನ್ಸ್ಗಳು ಇದಾವೆ ಇಲ್ಲಿ. ನೀವು ಚಾಟ್ ಕೂಡ ಮಾಡ್ಬೋದು, ಇಲ್ಲಿ ನೋಡ್ಬೋದು. ನಿಮ್ಮ ಫ್ರೆಂಡ್ಸ್ ಇದಾರಲ್ಲ, ಫ್ರೆಂಡ್ಸ್ ಚಾಟ್ ಕೂಡ ಮಾಡ್ಬೋದು. ಹಾಗೆ ಕಾಲ್, ವಿಡಿಯೋ ಕಾಲ್, ನಾರ್ಮಲ್ ಕಾಲ್ಸ್ ಎಲ್ಲ ಕೂಡ ಇಲ್ಲಿ ಮಾಡ್ಬೋದು. ಸೇಮ್ ವಾಟ್ಸಪ್ ಹೆಂಗಿದೆಯೋ ಅದೇ ತರ ಬರುತ್ತೆ ಇಲ್ಲಿ, ನೋಡ್ಬೋದು ನೀವು. ಸೇಮ್ ವಾಟ್ಸಪ್ ತರನೇ ಫ್ಯೂಚರ್ ನ ಕೊಟ್ಟಿದ್ದಾರೆ ಇದರಲ್ಲಿ. ಇಲ್ಲಿ ಪ್ಲಸ್ ಐಕಾನ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಅಕೌಂಟ್ ಅಲ್ಲಿ ಯಾರ್ಯಾರು ಅರಟೆ ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೋ ಅಂತ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ಬೋದು, ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಒಂದು 10 ಜನ ಅಷ್ಟೇ ಈ ಆ್ಯಪ್ ನ ಓಪನ್ ಮಾಡ್ಕೊಂಡು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾರಿಗಾದ್ರೂ ಒಬ್ರಿಗೆ ಚಾಟ್ ಮಾಡ್ತೀನಿ, ಇವಾಗ ನೋಡ್ಬೋದು ನೀವು. ನೋಡ್ಬೋದು ಇಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡೆ ಒಬ್ರನ್ನ, ಹಾಯ್ ಅಂತ ಚಾಟ್ ಮಾಡ್ತೀನಿ. ಇವಾಗ ಎಷ್ಟು ಬೇಗ ಟೈಪ್ ಆಗತ್ತಂತ ನೋಡಿ. ನೋಡಿ, ಸೆಂಡ್ ಆಯ್ತು. ಇಷ್ಟು ಬೇಗನೆ ಸೆಂಡ್ ಆಗತ್ತೆ, ವಾಟ್ಸಪ್ಗಿಂತ ಬೇಗನೆ ಸೆಂಡ್ ಆಗತ್ತಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಚಾಟ್ ಹಿಸ್ಟ್ರಿಯಲ್ಲಿ ಬರುತ್ತೆ. ಸೇಮ್ ವಾಟ್ಸಪ್ ತರನೇ ಚಾಟ್ ಇರುತ್ತೆ. ಇಲ್ಲಿ ಗ್ರೂಪ್ಸ್ ಕೂಡ ಮಾಡ್ಬೋದು ನೀವು. ಇಲ್ಲಿ ನ್ಯೂ ಗ್ರೂಪ್ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ನೀವು ಚಾನೆಲ್ ಕೂಡ ಮಾಡ್ಬೋದು. ಅರಟೆ ನಿಮ್ದೊಂದು ಚಾನೆಲ್ ಮಾಡ್ಬೇಕಂದ್ರೆ ಚಾನೆಲ್ ಕೂಡ ಮಾಡ್ಬೋದು. ಇಲ್ಲಿ ತುಂಬಾನೇ ಫ್ಯೂಚರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ, ನೀವು ಕೂಡ ಯೂಸ್ ಮಾಡಿ. ಒಂದು ವಾಟ್ಸಪ್ಗೆ ಒಂದು ಟಕ್ಕರ್ ಕೊಡೋ ತರ ಒಂದು ಆ್ಯಪ್ ನ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಕೂಡ ನೀವು ಗ್ರೋ ಮಾಡಬಹುದು. ಪ್ರೊಫೈಲ್ ನಲ್ಲಿ ಮೆನ್ಷನ್ ಕೂಡ ಮಾಡಬಹುದು. ತುಂಬಾನೇ ಆಪ್ಷನ್ಸ್ ಗಳು ಇವಾಗ ಕೊಟ್ಟಿದ್ದಾರೆ, ವಾಟ್ಸಪ್ ತರನೇ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಫ್ಯೂಚರ್ ಏನಪ್ಪಾ ಅಂದ್ರೆ, ನೀವು ಇಲ್ಲಿ ಗ್ರೂಪ್ ಮಾಡ್ತೀರಂದ್ರೆ ಗ್ರೂಪ್ ಅಲ್ಲಿ ಚಲೋ ಆಪ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ವಾಟ್ಸಪ್ ಅಲ್ಲಿ ಆದ್ರೆ 750 ಮೆಂಬರ್ ನ ಆಡ್ ಮಾಡೋದಲ್ವಾ, ಅದೇ ರೀತಿ ಈ ಆಪ್ ಅಲ್ಲಿ 1000 ಮೆಂಬರ್ ನ ಆಡ್ ಮಾಡ್ಕೊಳ್ಬಹುದು. ನಾವಿಲ್ಲಿ ನೋಡ್ಬೋದು, ತೋರಿಸ್ತೀನಿ. ನ್ಯೂ ಗ್ರೂಪ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ 1000 ಮಂದಿಯನ್ನ ಇಲ್ಲಿ ನಾವು ಗ್ರೂಪ್ ಅಲ್ಲಿ ಆಡ್ ಮಾಡ್ಕೊಳ್ಬಹುದು. ಅದಕ್ಕೆ ಮತ್ತೆ ಓನರ್ ಬರುತ್ತೆ ಇಲ್ಲಿ. ವಾಟ್ಸಪ್ ಅಲ್ಲಿ ಆದ್ರೆ ಅಡ್ಮಿನ್ ಬರುತ್ತಲ್ವಾ, ಇಲ್ಲಿ ಓನರ್ ಅಂತ ಬರುತ್ತೆ. ಮತ್ತೆ ಅಡ್ಮಿನ್ ಬೇರೆ ಎಲ್ರಿಗೂ ಕೊಡ್ಲಿಕ್ಕೆ ಆಗತ್ತಲ್ವಾ ವಾಟ್ಸಪ್ ಅಲ್ಲಿ. ಈ ಆಪ್ ಅಲ್ಲಿ ಬೇರೆ ಯಾರಿಗೂ ಕೊಡ್ಲಿಕ್ಕೆ ಆಗಲ್ಲ, ಓನರ್ ಒಬ್ಬರೇ ಇರ್ತಾರೆ. ಇದು ಬಿಸ್ನೆಸ್ ಗೆ ಚಲೋ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಸ್ಟೋರೀಸ್ ಕೂಡ ನಾವು ಹಾಕ್ಬಹುದು. ಇಲ್ಲಿ ನಾ ಸಿಂಪಲ್ ಆಗಿ ಸ್ಟೋರೀಸ್ ನ ಹಾಕೊಂಡು ತೋರಿಸ್ತೀನಿ ನಿಮ್ಗೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು, ಈ ತರ ಸೆಲೆಕ್ಟ್ ಮಾಡಿ ಸ್ಟೋರಿ ಕೂಡ ಹಾಕಬಹುದು. ವಾಟ್ಸಪ್ ಅಲ್ಲಿ ನೀವು ಹೆಂಗ್ ಸ್ಟೇಟಸ್ ಹಾಕ್ತಿರೋ ಹಂಗೆ ಸ್ಟೋರಿ ಕೂಡ ಇಲ್ಲಿ ನೀವು ಹಾಕಬಹುದು. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಕೂಡ ಇವಾಗ ಯೂಸ್ ಮಾಡ್ಬೇಕಂತ ಇದ್ದೀನಿ. ಚಲೋ ಇದೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಆ್ಯಪ್. ಮತ್ತೇನಾಗ ತಡ ಮಾಡ್ತೀರಾ, ಬೇಗನೆ ಹೋಗಿ ನನ್ನ ಡಿಸ್ಕ್ರಿಪ್ಷನ್ ದಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಬೇಗನೆ ಲಿಂಕ್ ನ ಕ್ಲಿಕ್ ಮಾಡಿ ಆ್ಯಪ್ ನ ಡೌನ್ಲೋಡ್ ಮಾಡಿ ನಿಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಗೈಸ್, ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಮತ್ತೆ ಇದೇ ತರ ವಿಡಿಯೋ ತಗೋ ಬರ್ತೀನಿ ಗೈಸ್.